ಪ್ರತಿ ಬಾರಿ ಮಳೆ ಆದಾಗ್ಲೂ ಕೂಡ ಸಿಟಿ ರೌಂಡ್ಸ್ ಮಾಡ್ತಾರೆ. ಪ್ರತಿ ಬಾರಿ ಮಳೆ ಪ್ರವಾಹದ ರೀತಿಯಲ್ಲಿ ಸೃಷ್ಟಿಯಾದಾಗ್ಲೂ ಕೂಡ ಎಲ್ಲಾ ಕಡೆಗೆ ಹೋಗ್ತಾರೆ. ಆ ನಂತರ ಏನಾಗುತ್ತೆ, ಅದರ ಇಂಪ್ಯಾಕ್ಟ್ ಏನು? ಮುಖ್ಯಮಂತ್ರಿಗಳು ಹೋಗ್ತಾರೆ, ಹೋಮ್ ಮಿನಿಸ್ಟರ್ ಹೋಗ್ತಾರೆ, ಉಪಮುಖ್ಯಮಂತ್ರಿಗಳು ಹೋಗ್ತಾರೆ, ಸಂಬಂಧಪಟ್ಟ ಇಲಾಖೆ ಸಚಿವರು ಹೋಗ್ತಾರೆ. ಮಳೆ ಬಂದು ಹಾನಿಯಾದ ಪ್ರದೇಶಕ್ಕೆ ಭೇಟಿ ಕೊಟ್ಟು ರೌಂಡ್ಸ್ ಹಾಕಿ ಎಲ್ಲ ಆದ ನಂತರ ಅದರಿಂದ ಆಗುವಂತ ಫಲಶ್ರುತಿ ಏನು ಯಾರಿಗೂ ಗೊತ್ತಿಲ್ಲ. ಜನ ಇದಕ್ಕೆ ಈಗ ಆಕ್ರೋಶಗೊಂಡಿರೋದು. ಸರ್ಕಾರದಿಂದ ಸಮಾವೇಶ, ಹಳೆಯ ಸಮಸ್ಯೆಗಳಿಗೆ ಇನ್ನೂ ಕೂಡ ಪರಿಹಾರ ಇಲ್ಲ. ಮತ್ತೆ ಈ ರೀತಿ ದುರಂತಗಳು ರಾಜಕಾಲವೇ ಒತ್ತುವರಿ ವಿಚಾರ ಎಲ್ರಿಗೂ ಗೊತ್ತಿದೆ. ಪ್ರಭಾವಿಗಳ ಮೇಲೆ ಕ್ರಮ ಕೈಗೊಳ್ಳಲು ಯಾಕೆ ಹಿಂದೇಟೆ ಹಾಕ್ತಾ ಇದ್ದೀರಾ? ಸರ್ಕಾರದ ಪೌರುಷ ಕೇವಲ ನಿಮ್ಮ ಹೇಳಿಕೆಗಳಿಗೆ ಮಾತ್ರ ಸೀಮಿತನಾ? ಇಂಥ ಪ್ರಶ್ನೆ ಇವತ್ತು ಜನ ಮಾಡ್ತಾ ಇದ್ದಾರೆ. ನೋಡಿ, ದುರಂತಗಳ ಸರಮಾಲೆ ಒಂದು ಕಡೆಯಲ್ಲಿ, ಜನರ ಬದುಕು ಮೂರಾ ಬಟ್ಟೆಯಾಗಿದೆ, ನೀರಾ ಬಟ್ಟೆಯಾಗಿದೆ. ಜನ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಇವತ್ತು ಭಯ ಪಡ್ತಾ ಇದ್ದಾರೆ. ಎಲ್ಲಿ ಹೊಂಡ ಗುಂಡಿ ಎಲ್ಲಿ ಬಿದ್ದು ನಮ್ ಜೀವ ಹೋಗುತ್ತೆ ಅಂತ ಹೇಳಿ. ಟಿಕೆ ಶಿವಕುಮಾರ್ ಕರ್ಕೊಂಡ್ಬಂದು ತೋರಿಸಿ ತಮ್ಮನ್ನ ಸೋಲ್ಸ್ಬಿಟ್ರು ಅಂದ್ಬಿಟ್ಟು ಮೊನ್ನೆ ಸೋತಬಿಟ್ಟು ಅಂತ ಅವ್ರು ಇದ್ ಮಾಡ್ತಾರೆ. ಟಿಕೆ ಶಿವಕುಮಾರ್ ಕರ್ಕೊಂಡ್ಬಂದು ತೋರಿಸಿ ಸರ್. 1 ಅವರ್ ಆಯ್ತಲ್ಲ ಸರ್, ಇದರಿಂದ ಬರ್ತಾ ಇದೀವಿ. ಬಿಟಮಿಂದ 1 ಅವರ್ ಇಲ್ಲಿ ಬರೋದಕ್ಕೆ ಜಾಮು. ಕೆಲಸದಾಗ ಯಾವ ನೋಡಿ ಸರ್, ಜನ ಹೋಗ್ಬೋದು ಸರ್. ಇಲ್ಲಿ ಟಿಕೆ ಶಿವಕುಮಾರ್ ಕರ್ಕೊಂಡ್ಬಂದು ತೋರಿಸಿ ಸರ್. ಇದನ್ನ ಗ್ರಾಡ್ ಬೆಂಗಳೂರು ನಂದು ಗ್ರಾಡ್ ಬೆಂಗಳೂರು, ಡೇಟ್ ಆಫ್ ಬೆಂಗಳೂರು, ಅಣ್ಣಂಗಾಟಿ ಬೆಂಗಳೂರು. ಇದು ಯಾವ ಸರ್ ಬೆಂಗಳೂರು? ಇದು ಮುಂದೆ ನಡೀತಾ ಇದೆ, ಎಲ್ಲ ಚೆನ್ನಾಗಿ ಮುಂದೆ. ಇವು ಆಳ್ಬೇಕು ಕಾಂಗ್ರೆಸ್ ಸರ್ಕಾರ ಬಂದು ಆಳ್ಬಿದ್ದು ಹಾಳವಾಯ್ತು ಬೆಂಗಳೂರು. ಫಸ್ಟ್ ಅವನು ಡಿ ಕೆ ಶಿವಕುಮಾರ್ ಕಿತ್ತಿಸಾಬಿಟ್ಟು ಅವನ್ನ ಬೇರೆ ಮಾಡಾಕಿಲ್ಲ ಸರ್. 1 ಅವರ್ ಇಂದ ಕೆಲಸಕ್ಕೆ ಫೋನ್ ಮಾಡ್ತಾ ಇದಾರೆ. 9 ಗಂಟೆ ಕೆಲಸ ಟೈಮ್ ಐತೆ ಸರ್ ಇವಾಗ ನಮ್ಗೆ. 1 ಅವರ್ ನೋಡಿ ಸರ್, ಬಿಟಮ್ ಇಂದ ಆಚೆ ನಿಂತಿದೆ. ಕೆಲ್ಸಕ್ಕೆ ಹೆಂಗ್ ಹೋಗ್ತಾರೆ ಹೇಳ್ತಾನೆ. ಗ್ರಾಡ್ ಬೆಂಗಳೂರು. ಪ್ರತಿ ಬಾರಿ ಮಳೆ ಆದಾಗ್ಲೂ ಕೂಡ ಸಿಟಿ ರೌಂಡ್ಸ್ ಮಾಡ್ತಾರೆ. ಪ್ರತಿ ಬಾರಿ ಮಳೆ ಪ್ರವಾಹದ ರೀತಿಯಲ್ಲಿ ಸೃಷ್ಟಿಯಾದಾಗ್ಲೂ ಕೂಡ ಎಲ್ಲಾ ಕಡೆಗೆ ಹೋಗ್ತಾರೆ. ಆ ನಂತರ ಏನಾಗುತ್ತೆ, ಅದರ ಇಂಪ್ಯಾಕ್ಟ್ ಏನು? ಮುಖ್ಯಮಂತ್ರಿಗಳು ಹೋಗ್ತಾರೆ, ಹೋಮ್ ಮಿನಿಸ್ಟರ್ ಹೋಗ್ತಾರೆ, ಉಪಮುಖ್ಯಮಂತ್ರಿಗಳು ಹೋಗ್ತಾರೆ, ಸಂಬಂಧಪಟ್ಟ ಇಲಾಖೆ ಸಚಿವರು ಹೋಗ್ತಾರೆ. ಮಳೆ ಬಂದು ಹಾನಿಯಾದ ಪ್ರದೇಶಕ್ಕೆ ಭೇಟಿ ಕೊಟ್ಟು ರೌಂಡ್ಸ್ ಹಾಕಿ ಎಲ್ಲ ಆದ ನಂತರ ಅದರಿಂದ ಆಗುವಂತ ಫಲಶ್ರುತಿ ಏನು ಯಾರಿಗೂ ಗೊತ್ತಿಲ್ಲ. ಜನ ಇದಕ್ಕೆ ಈಗ ಆಕ್ರೋಶಗೊಂಡಿರೋದು. ಸರ್ಕಾರದಿಂದ ಸಮಾವೇಶ, ಹಳೆಯ ಸಮಸ್ಯೆಗಳಿಗೆ ಇನ್ನೂ ಕೂಡ ಪರಿಹಾರ ಇಲ್ಲ. ಮತ್ತೆ ಈ ರೀತಿ ದುರಂತಗಳು ರಾಜಕಾಲವೇ ಒತ್ತುವರಿ ವಿಚಾರ ಎಲ್ರಿಗೂ ಗೊತ್ತಿದೆ. ಪ್ರಭಾವಿಗಳ ಮೇಲೆ ಕ್ರಮ ಕೈಗೊಳ್ಳಲು ಯಾಕೆ ಹಿಂದೇಟೆ ಹಾಕ್ತಾ ಇದ್ದೀರಾ? ಸರ್ಕಾರದ ಪೌರುಷ ಕೇವಲ ನಿಮ್ಮ ಹೇಳಿಕೆಗಳಿಗೆ ಮಾತ್ರ ಸೀಮಿತನಾ? ಇಂಥ ಪ್ರಶ್ನೆ ಇವತ್ತು ಜನ ಮಾಡ್ತಾ ಇದ್ದಾರೆ. ನೋಡಿ, ದುರಂತಗಳ ಸರಮಾಲೆ ಒಂದು ಕಡೆಯಲ್ಲಿ, ಜನರ ಬದುಕು ಮೂರಾ ಬಟ್ಟೆಯಾಗಿದೆ, ನೀರಾ ಬಟ್ಟೆಯಾಗಿದೆ. ಜನ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಇವತ್ತು ಭಯ ಪಡ್ತಾ ಇದ್ದಾರೆ. ಎಲ್ಲಿ ಹೊಂಡ ಗುಂಡಿ ಎಲ್ಲಿ ಬಿದ್ದು ನಮ್ ಜೀವ ಹೋಗುತ್ತೆ ಅಂತ ಹೇಳಿ. ಟಿಕೆ ಶಿವಕುಮಾರ್ ಕರ್ಕೊಂಡ್ಬಂದು ತೋರಿಸಿ ತಮ್ಮನ್ನ ಸೋಲ್ಸ್ಬಿಟ್ರು ಅಂದ್ಬಿಟ್ಟು ಮೊನ್ನೆ ಸೋತಬಿಟ್ಟು ಅಂತ ಅವ್ರು ಇದ್ ಮಾಡ್ತಾರೆ. ಟಿಕೆ ಶಿವಕುಮಾರ್ ಕರ್ಕೊಂಡ್ಬಂದು ತೋರಿಸಿ ಸರ್. 1 ಅವರ್ ಆಯ್ತಲ್ಲ ಸರ್, ಇದರಿಂದ ಬರ್ತಾ ಇದೀವಿ. ಬಿಟಮಿಂದ 1 ಅವರ್ ಇಲ್ಲಿ ಬರೋದಕ್ಕೆ ಜಾಮು. ಕೆಲಸದಾಗ ಯಾವ ನೋಡಿ ಸರ್, ಜನ ಹೋಗ್ಬೋದು ಸರ್. ಇಲ್ಲಿ ಟಿಕೆ ಶಿವಕುಮಾರ್ ಕರ್ಕೊಂಡ್ಬಂದು ತೋರಿಸಿ ಸರ್. ಇದನ್ನ ಗ್ರಾಡ್ ಬೆಂಗಳೂರು ನಂದು ಗ್ರಾಡ್ ಬೆಂಗಳೂರು, ಡೇಟ್ ಆಫ್ ಬೆಂಗಳೂರು, ಅಣ್ಣಂಗಾಟಿ ಬೆಂಗಳೂರು. ಇದು ಯಾವ ಸರ್ ಬೆಂಗಳೂರು? ಇದು ಮುಂದೆ ನಡೀತಾ ಇದೆ, ಎಲ್ಲ ಚೆನ್ನಾಗಿ ಮುಂದೆ. ಇವು ಆಳ್ಬೇಕು ಕಾಂಗ್ರೆಸ್ ಸರ್ಕಾರ ಬಂದು ಆಳ್ಬಿದ್ದು ಹಾಳವಾಯ್ತು ಬೆಂಗಳೂರು. ಫಸ್ಟ್ ಅವನು ಡಿ ಕೆ ಶಿವಕುಮಾರ್ ಕಿತ್ತಿಸಾಬಿಟ್ಟು ಅವನ್ನ ಬೇರೆ ಮಾಡಾಕಿಲ್ಲ ಸರ್. 1 ಅವರ್ ಇಂದ ಕೆಲಸಕ್ಕೆ ಫೋನ್ ಮಾಡ್ತಾ ಇದಾರೆ. 9 ಗಂಟೆ ಕೆಲಸ ಟೈಮ್ ಐತೆ ಸರ್ ಇವಾಗ ನಮ್ಗೆ. 1 ಅವರ್ ನೋಡಿ ಸರ್, ಬಿಟಮ್ ಇಂದ ಆಚೆ ನಿಂತಿದೆ. ಕೆಲ್ಸಕ್ಕೆ ಹೆಂಗ್ ಹೋಗ್ತಾರೆ ಹೇಳ್ತಾನೆ. ಗ್ರಾಡ್ ಬೆಂಗಳೂರು. ಪ್ರತಿ ಬಾರಿ ಮಳೆ ಆದಾಗ್ಲೂ ಕೂಡ ಸಿಟಿ ರೌಂಡ್ಸ್ ಮಾಡ್ತಾರೆ. ಪ್ರತಿ ಬಾರಿ ಮಳೆ ಪ್ರವಾಹದ ರೀತಿಯಲ್ಲಿ ಸೃಷ್ಟಿಯಾದಾಗ್ಲೂ ಕೂಡ ಎಲ್ಲಾ ಕಡೆಗೆ ಹೋಗ್ತಾರೆ. ಆ ನಂತರ ಏನಾಗುತ್ತೆ, ಅದರ ಇಂಪ್ಯಾಕ್ಟ್ ಏನು? ಮುಖ್ಯಮಂತ್ರಿಗಳು ಹೋಗ್ತಾರೆ, ಹೋಮ್ ಮಿನಿಸ್ಟರ್ ಹೋಗ್ತಾರೆ, ಉಪಮುಖ್ಯಮಂತ್ರಿಗಳು ಹೋಗ್ತಾರೆ, ಸಂಬಂಧಪಟ್ಟ ಇಲಾಖೆ ಸಚಿವರು ಹೋಗ್ತಾರೆ. ಮಳೆ ಬಂದು ಹಾನಿಯಾದ ಪ್ರದೇಶಕ್ಕೆ ಭೇಟಿ ಕೊಟ್ಟು ರೌಂಡ್ಸ್ ಹಾಕಿ ಎಲ್ಲ ಆದ ನಂತರ ಅದರಿಂದ ಆಗುವಂತ ಫಲಶ್ರುತಿ ಏನು ಯಾರಿಗೂ ಗೊತ್ತಿಲ್ಲ. ಜನ ಇದಕ್ಕೆ ಈಗ ಆಕ್ರೋಶಗೊಂಡಿರೋದು. ಸರ್ಕಾರದಿಂದ ಸಮಾವೇಶ, ಹಳೆಯ ಸಮಸ್ಯೆಗಳಿಗೆ ಇನ್ನೂ ಕೂಡ ಪರಿಹಾರ ಇಲ್ಲ. ಮತ್ತೆ ಈ ರೀತಿ ದುರಂತಗಳು ರಾಜಕಾಲವೇ ಒತ್ತುವರಿ ವಿಚಾರ ಎಲ್ರಿಗೂ ಗೊತ್ತಿದೆ. ಪ್ರಭಾವಿಗಳ ಮೇಲೆ ಕ್ರಮ ಕೈಗೊಳ್ಳಲು ಯಾಕೆ ಹಿಂದೇಟೆ ಹಾಕ್ತಾ ಇದ್ದೀರಾ? ಸರ್ಕಾರದ ಪೌರುಷ ಕೇವಲ ನಿಮ್ಮ ಹೇಳಿಕೆಗಳಿಗೆ ಮಾತ್ರ ಸೀಮಿತನಾ? ಇಂಥ ಪ್ರಶ್ನೆ ಇವತ್ತು ಜನ ಮಾಡ್ತಾ ಇದ್ದಾರೆ. ನೋಡಿ, ದುರಂತಗಳ ಸರಮಾಲೆ ಒಂದು ಕಡೆಯಲ್ಲಿ, ಜನರ ಬದುಕು ಮೂರಾ ಬಟ್ಟೆಯಾಗಿದೆ, ನೀರಾ ಬಟ್ಟೆಯಾಗಿದೆ. ಜನ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಇವತ್ತು ಭಯ ಪಡ್ತಾ ಇದ್ದಾರೆ. ಎಲ್ಲಿ ಹೊಂಡ ಗುಂಡಿ ಎಲ್ಲಿ ಬಿದ್ದು ನಮ್ ಜೀವ ಹೋಗುತ್ತೆ ಅಂತ ಹೇಳಿ. ಟಿಕೆ ಶಿವಕುಮಾರ್ ಕರ್ಕೊಂಡ್ಬಂದು ತೋರಿಸಿ ತಮ್ಮನ್ನ ಸೋಲ್ಸ್ಬಿಟ್ರು ಅಂದ್ಬಿಟ್ಟು ಮೊನ್ನೆ ಸೋತಬಿಟ್ಟು ಅಂತ ಅವ್ರು ಇದ್ ಮಾಡ್ತಾರೆ. ಟಿಕೆ ಶಿವಕುಮಾರ್ ಕರ್ಕೊಂಡ್ಬಂದು ತೋರಿಸಿ ಸರ್. 1 ಅವರ್ ಆಯ್ತಲ್ಲ ಸರ್, ಇದರಿಂದ ಬರ್ತಾ ಇದೀವಿ. ಬಿಟಮಿಂದ 1 ಅವರ್ ಇಲ್ಲಿ ಬರೋದಕ್ಕೆ ಜಾಮು. ಕೆಲಸದಾಗ ಯಾವ ನೋಡಿ ಸರ್, ಜನ ಹೋಗ್ಬೋದು ಸರ್. ಇಲ್ಲಿ ಟಿಕೆ ಶಿವಕುಮಾರ್ ಕರ್ಕೊಂಡ್ಬಂದು ತೋರಿಸಿ ಸರ್. ಇದನ್ನ ಗ್ರಾಡ್ ಬೆಂಗಳೂರು ನಂದು
ನಂದು ಕ್ರಾಸ್ ಬೆಂಗಳೂರು, ಡೇಟರ್ ಬೆಂಗಳೂರು, ಮಣ್ಣಂಗಟ್ಟಿ ಬೆಂಗಳೂರು. ಇದು ಯಾವ ಸರ್ ಬೆಂಗಳೂರು? ಇದು ಮುಂದೆ ಹಿಂಗ್ ನಡೀತಾ ಇದೆ, ಎಲ್ಲ ಚೆನ್ನಾಗಿ ಮುಂದೆ. ಇವ್ ಆಳ್ಬೇಕು ಕಾಂಗ್ರೆಸ್ ಸರ್ಕಾರ ಬಂದು ಆಳ್ಬಿದ್ದು ಆಳವಾಯ್ತು ಬೆಂಗಳೂರು. ಫಸ್ಟ್ ಅವ್ನು ಡಿ ಕೆ ಶಿವಕುಮಾರ್ ಕಿತ್ತಿಸಾಗ್ಬಿಟ್ಟೆ, ಅವನ್ನ ಬೇರೆ ಮಾಡಾಕಿಲ್ಲ ಸರ್. 1 ಅವರ್ ಇಂದ ಕೆಲ್ಸಕ್ಕೆ ಫೋನ್ ಮಾಡ್ತಾ ಇದಾರೆ. 9 ಗಂಟೆ ಕೆಲ್ಸಕ್ಕೆ ಟೈಮ್ ಐತೆ ಸರ್ ಇವಾಗ ನಮ್ಗೆ. 1 ಅವರ್ ನೋಡಿ ಸರ್, ಬಿ ಟೈಮ್ ಇಂದ ಆಚೆ ನಿಂತಿದೆ. ಕೆಲ್ಸಕ್ಕೆ ಹೆಂಗ್ ಹೋಗ್ತಾರೆ ಹೇಳ್ತಾನೆ. ಕ್ರಾಡ್ ಬೆಂಗಳೂರು. ಪ್ರತಿ ಬಾರಿ ಮಳೆ ಆದಾಗ್ಲೂ ಕೂಡ ಸಿಟಿ ರೌಂಡ್ಸ್ ಮಾಡ್ತಾರೆ. ಪ್ರತಿ ಬಾರಿ ಮಳೆ ಪ್ರವಾಹದ ರೀತಿಯಲ್ಲಿ ಸೃಷ್ಟಿಯಾದಾಗ್ಲೂ ಕೂಡ ಎಲ್ಲ ಕಡೆಗೆ ಹೋಗ್ತಾರೆ. ಆ ನಂತರ ಏನಾಗುತ್ತೆ, ಅದ್ರ ಇಂಪ್ಯಾಕ್ಟ್ ಏನು? ಮುಖ್ಯಮಂತ್ರಿಗಳು ಹೋಗ್ತಾರೆ, ಹೋಮ್ ಮಿನಿಸ್ಟರ್ ಹೋಗ್ತಾರೆ, ಉಪಮುಖ್ಯಮಂತ್ರಿಗಳು ಹೋಗ್ತಾರೆ, ಸಂಬಂಧಪಟ್ಟ ಇಲಾಖೆ ಸಚಿವರು ಹೋಗ್ತಾರೆ. ಮಳೆ ಬಂದು ಹಾನಿಯಾದ ಪ್ರದೇಶಕ್ಕೆ ಭೇಟಿ ಕೊಟ್ಟು ರೌಂಡ್ಸ್ ಹಾಕಿ ಎಲ್ಲ ಆದ ನಂತರ ಅದರಿಂದ ಆಗುವಂತ ಫಲಶ್ರುತಿ ಏನು ಯಾರಿಗೂ ಗೊತ್ತಿಲ್ಲ. ಜನ ಇದಕ್ಕೆ ಈಗ ಆಕ್ರೋಶಗೊಂಡಿರೋದು. ಸರ್ಕಾರದಿಂದ ಸಮಾವೇಶ, ಹಳೆಯ ಸಮಸ್ಯೆಗಳಿಗೆ ಇನ್ನೂ ಕೂಡ ಪರಿಹಾರ ಇಲ್ಲ. ಮತ್ತೆ ಈ ರೀತಿ ದುರಂತಗಳು ರಾಜಕಾಲವೇ ಒತ್ತುವರಿ ವಿಚಾರ ಎಲ್ರಿಗೂ ಗೊತ್ತಿದೆ. ಪ್ರಭಾವಿಗಳ ಮೇಲೆ ಕ್ರಮ ಕೈಗೊಳ್ಳಲು ಯಾಕೆ ಹಿಂದೇಟೆ ಹಾಕ್ತಾ ಇದ್ದೀರಾ? ಸರ್ಕಾರದ ಪೌರುಷ ಕೇವಲ ನಿಮ್ಮ ಹೇಳಿಕೆಗಳಿಗೆ ಮಾತ್ರ ಸೀಮಿತನಾ? ಇಂಥ ಪ್ರಶ್ನೆ ಇವತ್ತು ಜನ ಮಾಡ್ತಾ ಇದ್ದಾರೆ. ನೋಡಿ, ದುರಂತಗಳ ಸರಮಾಲೆ ಒಂದು ಕಡೆಯಲ್ಲಿ, ಜನರ ಬದುಕು ಮೂರ ಬಟ್ಟೆಯಾಗಿದೆ, ನೀರ ಬಟ್ಟೆಯಾಗಿದೆ. ಜನ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಇವತ್ತು ಭಯ ಪಡ್ತಾ ಇದ್ದಾರೆ. ಎಲ್ಲಿ ಹೊಂಡ ಗುಂಡಿ ಎಲ್ಲಿ ಬಿದ್ದು ನಮ್ ಜೀವ ಹೋಗುತ್ತೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಕರ್ಕೊಂಡ್ಬಂದು ತೋರಿಸಿ ತಮ್ಮನ್ನ ಸೋಲ್ಸ್ಬಿಟ್ರು ಅಂದ್ಬಿಟ್ಟು ಮನೆ ಸೋತಾಬಿಟ್ಟು ಅಂತ ಅವ್ರು ಇದ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಕರ್ಕೊಂಡ್ಬಂದು ತೋರಿಸಿ ಸರ್. 1 ಅವರ್ ಆಯ್ತಲ್ಲ ಸರ್, ಇದರಿಂದ ಬರ್ತಾ ಇದೀವಿ. ಬಿ ಟೈಮ್ ಇಂದ 1 ಅವರ್ ಇಲ್ಲಿ ಬರೋದಕ್ಕೆ ಜಾಮು. ಕೆಲಸದಾಗ ಯಾವ ನೋಡಿ ಸರ್, ಜನ ಹೋಗ್ಬೋದ ಸರ್ ಇಲ್ಲಿ? ಡಿ ಕೆ ಶಿವಕುಮಾರ್ ಕರ್ಕೊಂಡು ತೋರಿಸಿ ಸರ್ ಇದನ್ನ. ಗ್ರಾಡ್ ಬೆಂಗಳೂರು, ನಂದು ಕ್ರಾಸ್ ಬೆಂಗಳೂರು, ಡೇಟರ್ ಬೆಂಗಳೂರು, ಮಣ್ಣಂಗಟ್ಟಿ ಬೆಂಗಳೂರು. ಇದು ಯಾವ ಸರ್ ಬೆಂಗಳೂರು? ಇದು ಮುಂದೆ ಹಿಂಗ್ ನಡೀತಾ ಇದೆ, ಎಲ್ಲ ಚೆನ್ನಾಗಿ ಮುಂದೆ. ಇವ್ ಆಳ್ಬೇಕು ಕಾಂಗ್ರೆಸ್ ಸರ್ಕಾರ ಬಂದು ಆಳ್ಬಿದ್ದು ಆಳವಾಯ್ತು ಬೆಂಗಳೂರು. ಫಸ್ಟ್ ಅವ್ನು ಡಿ ಕೆ ಶಿವಕುಮಾರ್ ಕಿತ್ತಿಸಾಗ್ಬಿಟ್ಟೆ, ಅವನ್ನ ಬೇರೆ ಮಾಡಾಕಿಲ್ಲ ಸರ್. 1 ಅವರ್ ಇಂದ ಕೆಲ್ಸಕ್ಕೆ ಫೋನ್ ಮಾಡ್ತಾ ಇದಾರೆ. 9 ಗಂಟೆ ಕೆಲ್ಸಕ್ಕೆ ಟೈಮ್ ಐತೆ ಸರ್ ಇವಾಗ ನಮ್ಗೆ. 1 ಅವರ್ ನೋಡಿ ಸರ್, ಬಿ ಟೈಮ್ ಇಂದ ಆಚೆ ನಿಂತಿದೆ. ಕೆಲ್ಸಕ್ಕೆ ಹೆಂಗ್ ಹೋಗ್ತಾರೆ ಹೇಳ್ತಾನೆ. ಕ್ರಾಡ್ ಬೆಂಗಳೂರು. ಪ್ರತಿ ಬಾರಿ ಮಳೆ ಆದಾಗ್ಲೂ ಕೂಡ ಸಿಟಿ ರೌಂಡ್ಸ್ ಮಾಡ್ತಾರೆ. ಪ್ರತಿ ಬಾರಿ ಮಳೆ ಪ್ರವಾಹದ ರೀತಿಯಲ್ಲಿ ಸೃಷ್ಟಿಯಾದಾಗ್ಲೂ ಕೂಡ ಎಲ್ಲ ಕಡೆಗೆ ಹೋಗ್ತಾರೆ. ಆ ನಂತರ ಏನಾಗುತ್ತೆ, ಅದ್ರ ಇಂಪ್ಯಾಕ್ಟ್ ಏನು? ಮುಖ್ಯಮಂತ್ರಿಗಳು ಹೋಗ್ತಾರೆ, ಹೋಮ್ ಮಿನಿಸ್ಟರ್ ಹೋಗ್ತಾರೆ, ಉಪಮುಖ್ಯಮಂತ್ರಿಗಳು ಹೋಗ್ತಾರೆ, ಸಂಬಂಧಪಟ್ಟ ಇಲಾಖೆ ಸಚಿವರು ಹೋಗ್ತಾರೆ. ಮಳೆ ಬಂದು ಹಾನಿಯಾದ ಪ್ರದೇಶಕ್ಕೆ ಭೇಟಿ ಕೊಟ್ಟು ರೌಂಡ್ಸ್ ಹಾಕಿ ಎಲ್ಲ ಆದ ನಂತರ ಅದರಿಂದ ಆಗುವಂತ ಫಲಶ್ರುತಿ ಏನು ಯಾರಿಗೂ ಗೊತ್ತಿಲ್ಲ. ಜನ ಇದಕ್ಕೆ ಈಗ ಆಕ್ರೋಶಗೊಂಡಿರೋದು. ಸರ್ಕಾರದಿಂದ ಸಮಾವೇಶ, ಹಳೆಯ ಸಮಸ್ಯೆಗಳಿಗೆ ಇನ್ನೂ ಕೂಡ ಪರಿಹಾರ ಇಲ್ಲ. ಮತ್ತೆ ಈ ರೀತಿ ದುರಂತಗಳು ರಾಜಕಾಲವೇ ಒತ್ತುವರಿ ವಿಚಾರ ಎಲ್ರಿಗೂ ಗೊತ್ತಿದೆ. ಪ್ರಭಾವಿಗಳ ಮೇಲೆ ಕ್ರಮ ಕೈಗೊಳ್ಳಲು ಯಾಕೆ ಹಿಂದೇಟೆ ಹಾಕ್ತಾ ಇದ್ದೀರಾ? ಸರ್ಕಾರದ ಪೌರುಷ ಕೇವಲ ನಿಮ್ಮ ಹೇಳಿಕೆಗಳಿಗೆ ಮಾತ್ರ ಸೀಮಿತನಾ?